Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಮಠ ಬಿಟ್ಟು ಕೊಡ್ತಾರಾ ಎಂಬ ರಾಜಣ್ಣನವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀಗಳು. ರಾಜಣ್ಣ ಖಾವಿ ತೊಟ್ಟು ಬರ್ಲಿ ಮಠವನ್ನ ಬಿಟ್ಟುಕೊಡ್ತೀನಿ ಎಂದಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿಯವರ ಹೇಳಿಕೆ ಇದು. ರಾಜಣ್ಣ ಖಾವಿ ಹಾಕೊಂಡು ಬರ್ಲಿ, ನಾನು ಮಠ ಬಿಟ್ಕೊಡ್ತೀನಿ. ಅವರು ಖಾವಿ ತೊಡುವುದು ದೊಡ್ಡದು, ಖಾವಿ ತೊಟ್ಟು ಬಂದ್ರೆ ಮಠವನ್ನ ಬಿಟ್ಕೊಡ್ತೀನಿ ಅಂತ TV9ಗೆ ಚಂದ್ರಶೇಖರ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವರು ಬಿಟ್ಕೊಡ್ಲಿ ಅಂತ ಹೇಳಿದ್ರು, ಆಗಿನಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಿದೆ. ಇದೇ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ಸಚಿವ ಸಂಪುಟದಲ್ಲಿ ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀರಿ. ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಈಗ ಯಾರ್ಯಾರ ತಲೆನಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಸರಿ ಅಂತಕ್ಕಂಥದ್ದನ್ನು ನಾನು ಯಾಕೆ ವ್ಯಾಖ್ಯಾನ ಮಾಡೋಕೆ ಹೋಗ್ಲಿ? ಕೇಳಿದ್ದಾರೆ ಅಂದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ಆಯಿತು, ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನು ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲನ ಇದೆಯಾ? ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವುದಾನ ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಇದ್ರೆ ಹೇಳಿ. ಅಂದ್ರೆ ಈಗ ರಾಜಣ್ಣ ಅವ್ರು ಹೇಳ್ತಾರೆ, ಅಂದ್ರೆ ಕಾವಿ ತೊಟ್ಟು ಏನೋ ಮಾತಾಡ್ಬಿಡ್ತಾರೆ, ನಾನು ನಾಳೆ ಸಹ ಕಾವಿಯನ್ನ ತೊಡ್ತೀನಿ, ಅವರ ಸ್ಥಾನವನ್ನ ಬಿಟ್ಕೊಡ್ತಾರಾ ನನಗೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಬಿಟ್ಕೊಡ್ತೀವಿ ಅಂತ ನಾವು ಹೇಳಿ ಬರಲಿ, ಅವರು ಕಾವಿ ತೊಟ್ಕೊಂಡು ಬರಲಿ, ಬಿಟ್ಕೊಡ್ತೀವಿ. ಅವ್ರು ಕಾವಿ ತೊಡೋದು ದೊಡ್ಡದು, ತೊಟ್ಕೊಂಬಂದ್ರೆ ಬಿಟ್ಕೊಡ್ತೀವಿ. ಸ್ವಾಮೀಜಿ ರಾಜಣ್ಣ ಅವ್ರು ಹೇಳ್ತಾರೆ, ಅವ್ರು ಈಗ ಕೆಲವು ಸ್ವಾಮೀಜಿಗಳು ಹೈಟೆಕ್ ಆಗ್ಬಿಟ್ಟಿದ್ದಾರೆ, ಫುಲ್ಲು ಹೈ ಪ್ರೊಫೈಲ್ ಸ್ವಾಮೀಜಿಗಳಾಗಿದ್ದಾರೆ. ಅವ್ರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ, ಅವ್ರ ಉದ್ದೇಶ ಏನಿರುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲೋ ಕೂತ್ಕೊಂಡು ಒಂದು ಸಲಹೆಗಳನ್ನ ಕೊಡ್ತಾರೆ, ಬೆವರು ಸುರಿಸದೇನೆ ಆದಾಯ ಮೂಲನ ಹುಡ್ಕೊಂಡು ಈ ತರ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ನಮ್ದು ಆ ಥರ ಏನಿಲ್ಲ. ನಾವು ವೈಯಕ್ತಿಕವಾಗಿ ಈ 3 ಅಂಶ ನಮ್ಮ ಮನಸ್ಸಿನಲ್ಲಿದ್ದದ್ದನ್ನು ನಾವು ಹೇಳಿದ್ದು. ನಾವು ಹೈಟೆಕ್ ಸ್ವಾಮಿ ಅಲ್ವೇ ಅಲ್ಲ. ನೋಡಿದ್ರೆ ಗೊತ್ತಾಗ್ತದೆ, ನೀವು ಹೈಟೆಕ್ಕಾ ಇಲ್ಲ ಆರ್ಡಿನರಿನಾ ಏನು ಅಂತ ನಿಮಗೂ ಗೊತ್ತಾಗ್ತದೆ. ಆದ್ದರಿಂದ ನಾವು ಹೈಟೆಕ್ಕು ಅದು ಇದು ಅದೆಲ್ಲ ಏನಿಲ್ಲ. ರಾಜಣ್ಣವ್ರಿಗೂ ಆಗಲಿ, ನಾವು ನಮ್ಮ ವೈಯಕ್ತಿಕವಾಗಿ DK ಶಿವಕುಮಾರು 2-3 ವರ್ಷದಿಂದಲೂ ನಮ್ಮ ಮನಸ್ಸಿನಲ್ಲಿದೆ, ಈಗಲೂ ಇದೆ. ಅವರು ದೇವ್ರ ಕೃಪೆಯಿಂದ CM ಆದರೆ ಒಳ್ಳೆಯದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.